ಹಾಯ್ ಎವ್ರಿವನ್, ನಾನು ಇವತ್ತು ನನ್ನ ಫಸ್ಟ್ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಹೇರ್ ಆಯಿಲ್ ಬಗ್ಗೆ ನಿಮ್ಮ ಜೊತೆ ಹೇಳೋದಕ್ಕೆ ಬಂದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಹೇರ್ ಫಾಲ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ನೀವು ಈ ಆಯಿಲ್ನ ವಾರದಲ್ಲಿ 2 ಟೈಮ್ಸ್ ಅಪ್ಲೈ ಮಾಡಿ ಸ್ನಾನ ಮಾಡೋದ್ರಿಂದ ರಿಯಲಿ ತುಂಬಾ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಆಯಿಲ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವಾಗ ಒಂದು ಬಾಣಲಿಗೆ ಪ್ಯೂರ್ ಕೊಕೊನಟ್ ಆಯಿಲ್ನ ಹಾಕೊಂಡಿದ್ದೀನಿ. ಅದಕ್ಕೆ ಸಣ್ಣ ಈರುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಒಂದು ದಾಸವಾಳದ ಹೂವು, ಒಂದು ವೀಳ್ಯದೆಲೆ, ಒಂದು 7ರಿಂದ 8 ದಾಸವಾಳದ ಎಲೆ ಕೂಡ ಹಾಕಿದ್ದೀನಿ. ಈ ಸಣ್ಣ ಈರುಳ್ಳಿ ಹಾಕೋದ್ರಿಂದ ಕೂದಲಲ್ಲಿ ಕೂಡ ತಲೆಯಲ್ಲೆಲ್ಲ ಡ್ರ್ಯಾಂಡ್ರಫ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. 2 ಬೆಟ್ಟದ ನೆಲ್ಲಿಕಾಯಿ, 1-2 ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕಿ ಫುಲ್ ಚೆನ್ನಾಗಿ ಆಯಿಲ್ ಬೇರೆ ಕಲರ್ ಆಗೋ ಥರ ಫುಲ್ ನೀಟಾಗಿ ಬೇಯಿಸ್ಕೋಬೇಕು. ಇವಾಗ ನೀವು ನೋಡ್ತಿದ್ದೀರಲ್ಲ, ಆಯಿಲ್ ಕಲರ್ ಕೂಡ ಚೇಂಜಸ್ ಆಗಿದೆ. ಈ ರೀತಿ ಫುಲ್ ನೀಟಾಗಿ ಬೇಯಿಸ್ಕೊಂಡು ಅದನ್ನೆಲ್ಲ ಒಂದು ಬೇರೆ ಪಾತ್ರೆಗೆ ಶೋಧಿಸ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಇವಾಗ ಅಪ್ಲೈ ಮಾಡಿ ಕೂಡ ಹೇರ್ ವಾಶ್ ಆಗಿದೆ. ಇವಾಗ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಥ್ಯಾಂಕ್ ಯು.